ಶಿವಕುಮಾರ್ ಅವರ ಸಂಪುಟದಲ್ಲೂ ಕೂಡ ಸ್ಥಾನ ಸಿಕ್ಕಿದೆ ಸರ್, ಏನೆನಿಸ್ತಾ ಇದೆ? ಅಲ್ಲ, ಪ್ರಪ್ರಥಮ ಬಾರಿಗೆ ನಮ್ಮ ಕೇಂದ್ರದ ನಮ್ಮೆಲ್ಲ ಹೈಕಮಾಂಡ್ಗಳಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಸುರ್ಜಾವಾಲಾ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಸಾಹೇಬರಿಗೆ, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ, ಎಲ್ಲ ನಮ್ಮ ಸೀನಿಯರ್ ಮುಖಂಡರುಗಳಿಗೆ, ಕಾಂಗ್ರೆಸ್ಸಿನ ಹೈಕಮಾಂಡ್ಗಳಿಗೆ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟಿದ್ದು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ತಮ್ಮ ಮುಖಾಂತರ ಮೊದಲ ಹಂತದಲ್ಲಿ ಮಿಸ್ ಆಗಿತ್ತು, ಈಗ ಸಿಕ್ಕಿದೆ. ನಿರೀಕ್ಷೆ ಇತ್ತು ಸರ್? ನಾನು ನಿರೀಕ್ಷೆ ಇತ್ತು, ಭಾಳಷ್ಟು ಜನಕ್ಕೆ ನನಗೆ ಭಾಳ ಜನಕ್ಕೆ ನಿರೀಕ್ಷೆ ಇದೆ. ಸೊ ನನಗೆ ಸಿಕ್ಕಿದೆ. ಸೊ ಅದಕ್ಕೆ ಐ ಆಮ್ ಜಸ್ಟ್ ಹ್ಯಾಪಿ. ಇಲಾಖೆ ವಿಚಾರದಲ್ಲಿ ಸರ್ ಏನು ತೀರ್ಮಾನ? ಯಾವ ಇಲಾಖೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ಬಟ್ ಆದರೆ ಲೇಬರ್ ಡಿಪಾರ್ಟ್ಮೆಂಟಲ್ಲಿ 10ನೇ ವರ್ಷ ಇರೋದ್ರಿಂದ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸಮುದಾಯಕ್ಕೆ ನ್ಯಾಯ ಸಿಕ್ಕಿದೆಯಾ? ಅಲ್ಲ, ಕಷ್ಟ. ಈಗ ರಾಜಕೀಯವಾಗಿ ಯಾವ ಜಿಲ್ಲೆಗೆ ಯಾರಿಗೆ ಕೊಡ್ತಾರೆ ಅಂತಕ್ಕಂಥ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಒಬ್ವಿಯಸ್ಲಿ ಬ್ಯಾಲೆನ್ಸ್ ಮಾಡೇ ಮಾಡ್ತಾರೆ. ಅದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಇದ್ದೇ ಇರುತ್ತೆ ಸರ್. ಸರ್, ಈಗ ಇನ್ನೊಂದು ಮಂಕಾಲು ವೈದ್ಯಗೆ ನೀಡಿರ್ತಕ್ಕಂತಹ ಸಚಿವ ಸ್ಥಾನವನ್ನು ಮಲ್ಲಿಕಾರ್ಜುನ್ ಅವರಿಗೆ ಅಲ್ಲ, ಅದು ನೋಡ್ತಾ ಇದ್ದೀನಿ. ನನಗೇನೋ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅದು ಮುಖ್ಯಮಂತ್ರಿ ಅವ್ರಿಗೆ ಕೇಳ್ಬೇಕು ತಾವು. ಕೆಲವೊಂದಿಷ್ಟು ಮಂದಿ ಅಸಮಾಧಾನವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಪ್ರಿಯಕೃಷ್ಣ ಆಗಿರ್ಬೋದು, ಟೈರ್ ಸುಟ್ಟಿ ಎಲ್ಲ ಪ್ರತಿಭಟನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ನಿವಾಸದ ಮುಂದೆ. ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾರು ಮಿಸ್ ಆಗಿದೆ ಅವರು? ಇದು ನಾವು ಒಪ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಎಲ್ಲರೂ ಪ್ರತಿಯೊಬ್ಬರು ಪ್ರಯತ್ನ ಮಾಡಿದಾಗ ದುಃಖ ಆಗಿರ್ತಕ್ಕಂಥ ಸಹಜ ಇದೆ. ಅದಕ್ಕೆ ಹೈಕಮಾಂಡ್ ಇದೆ, ಪಕ್ಷದ ಮುಖಂಡರುಗಳಿದ್ದಾವೆ. ರಾಜಕಾರಣದಲ್ಲಿ ಇದು ಸಹಜ, ಇದೇನು ಹೊಸದಲ್ಲ. ಎಲ್ಲ ಪಕ್ಷಗಳು ಯಾವುದೇ ಸರ್ಕಾರಕ್ಕೆ ಬಂದಾಗ ಮತ್ತು 2ನೇ ಬಾರಿಗೆ ಕ್ಯಾಬಿನೆಟ್ ವಿಸ್ತರಣೆ ಆದಾಗ ಅಥವಾ ರೀಶಫಲ್ ಆದಾಗ ಈ ಥರದ್ದು ನೋಡಿದ್ದೀವಿ. ಸೊ ಅದಕ್ಕೆ ಹೈಕಮಾಂಡು ನಮ್ಮ ಲೀಡರ್ಗಳಿದ್ದಾರೆ, ಅದ್ರ ಬಗ್ಗೆ ಅವರು ಅದನ್ನ ಪ್ರತಿಕ್ರಿಯೆ ನೀಡ್ತಾರೆ. ಅದ್ರ ಜೊತೆಗೆ ಅವರು ಯಾರಿಗೆ ಅಸಮಾಧಾನ ಇದೆ ಅವ್ರ ಬಗ್ಗೆ ಅವ್ರು ಮಾತನಾಡ್ತಾರೆ. ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.